ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಕಲ ತಯಾರಿಯಲ್ಲಿ ಜನತೆ ಮಿಂದೇಳ್ತಾ ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅಷ್ಟು ಅಚ್ಚುಮೆಚ್ಚು. ಲಕ್ಷ್ಮಿಯನ್ನ ಮನೆಗೆ ಆಹ್ವಾನಿಸೋದು ಎಲ್ಲದಕ್ಕಿಂತ ಮುಖ್ಯ ಅಂತ ಭಾವಿಸಿರೋದು ನಮ್ಮ ಹಿಂದೂ ಸಂಪ್ರದಾಯ. ಸೊ ಲಕ್ಷ್ಮೀ ದೇವಿಯನ್ನ ಮನೆಗೆ ಕರೆಯುವಂತಹ ಸಮಯ ಯಾವುದು, ಹಬ್ಬ ಯಾವ ಸಮಯದಲ್ಲಿ ಮಾಡಬೇಕು, ಮಹತ್ವವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು 2025 ಶ್ರಾವಣ ಮಾಸದ ಜುಲೈ 25ರಿಂದ ಆಗಸ್ಟ್ 22ರವರೆಗೆ ಈ ಒಂದು ಶ್ರಾವಣ ಮಾಸ ಕಾಣಿಸ್ಕೊಳ್ತಾ ಇದೆ. ಈ ಪವಿತ್ರ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಮುಖವಾದ ಹಬ್ಬಗಳಲ್ಲಿ ಒಂದಾಗಿದೆ. ಆದರೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕಾದ ನಿಖರ ದಿನಾಂಕ ಕುರಿತು ಅನೇಕ ಭಕ್ತರು ಗೊಂದಲದಲ್ಲಿದ್ದರು. ಆದರೆ ಈಗ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ. ಇದೇ 8ನೇ ತಾರೀಕು ಆಗಸ್ಟ್ 8ರ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತೆ. ಈ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಮತ್ತು ಹುಣ್ಣಿಮೆಗೆ ಮುನ್ನ ದಿನವಾಗಿರುತ್ತೆ. ಹಿಂದಿನ ವರ್ಷಗಳಲ್ಲಿ ಈ ವ್ರತವನ್ನು ಆಚರಿಸಿದ ರೀತಿಯನ್ನು ಪರಿಶೀಲಿಸಿದಾಗ ಹುಣ್ಣಿಮೆಗೆ ಮುಂಚಿನ ಶುಕ್ರವಾರವೇ ಹೆಚ್ಚು ಪ್ರಾಶಸ್ತ್ಯ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಸಮಯ ಯಾವುದು ಅಂತ ನೋಡೋದಾದ್ರೆ ಈ ಮುಹೂರ್ತದಲ್ಲಿ ಪೂಜೆ ಮಾಡೋದು ಬಹಳಷ್ಟು ಶುಭ ಅಂತ ಹೇಳಲಾಗುತ್ತೆ. ಈ ವ್ರತವು ದೇವಿ ಪಾರ್ವತಿಯು ಭಗವಾನ್ ಶಿವನನ್ನ ಪ್ರಾರ್ಥಿಸಿ ಪಡೆದ ಮಹಾವ್ರತವೆಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರಿಗೆ ಈ ವ್ರತದ ವಿಧಾನವನ್ನ ವಿವರಿಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಮನೆಯ ಶುದ್ಧಿ ಮತ್ತು ಅಲಂಕಾರ ಮೊದಲ ಪ್ರಾಶಸ್ತ್ಯ. ಯಾಕಂದ್ರೆ ಎಲ್ಲಿ ಅಶುಚಿತ್ವವಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸೋದಿಲ್ಲ. ವರಮಹಾಲಕ್ಷ್ಮಿ ಪೂಜೆಯ ವಿಧಾನ ಮತ್ತು ಸಿದ್ಧತೆಯನ್ನು ನೋಡೋದಾದ್ರೆ ವ್ರತದ ದಿನ ಸಕಾಲದಲ್ಲಿ ಎದ್ದು ಮನೆಯನ್ನ ಶುಚಿಗೊಳಿಸಿ ತಳಿರು ತೋರಣಗಳಿಂದ ಮನೆಯನ್ನು ಅಲಂಕರಿಸಬೇಕು. ಮಂಗಳ ಸ್ನಾನ. ಭಕ್ತರು ಪವಿತ್ರ ಜಲದಿಂದ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ಗಣಪತಿ ಪೂಜೆ. ಯಾವುದೇ ಶುಭ ಕಾರ್ಯಕ್ಕೆ ಮೊದಲು ಗಣಪತಿ ಪೂಜೆಯನ್ನು ಮಾಡೋದು ಅನಿವಾರ್ಯವಾಗುತ್ತೆ. ಹಾಗಾಗಿ ನೀವು ಗಣಪತಿಯನ್ನ ಮೊದಲು ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ. ದೇವಿ ಮಹಾಲಕ್ಷ್ಮಿಯ ವಿಗ್ರಹ ಅಥವಾ ಚಿತ್ರಪಟದ ಮೇಲೆ ಕುಂಕುಮ ಅಕ್ಷತೆಗಳಿಂದ ಪೂಜಿಸಬೇಕು. ಚಿತ್ರಪಟಕ್ಕಿಂತ ಮೊದಲು ರಂಗೋಲಿಯನ್ನ ಬಿಡಿಸಬೇಕು. ಮಂತ್ರ ಜಪ ಮತ್ತು ಆರತಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಜಪಿಸಿ ಅಷ್ಟೋತ್ತರ ಅಥವಾ ಲಕ್ಷ್ಮೀ ಶತನಾಮ ಸ್ತೋತ್ರವನ್ನು ಪಠಿಸಬೇಕು. ನೈವೇದ್ಯ ಮತ್ತು ಪ್ರಸಾದ. ದೇವಿಗೆ ಹಣ್ಣು, ಮಾವಿನಕಾಯಿ, ಪಾಯಸ ಹಾಗೂ ಇತರ ವಿಶೇಷ ಪದಾರ್ಥಗಳಿಂದ ನೈವೇದ್ಯವನ್ನು ಅರ್ಪಿಸಬೇಕು. ದೀಪಾರಾಧನೆ ಮತ್ತು 12 ಎಲೆಗಳ ಕಟ್ಟು ಇಡಬೇಕು. ದೇವಿಯ ಸನ್ನಿಧಿಯಲ್ಲಿ ದೀಪ ಹಚ್ಚಿ 12 ಎಲೆಗಳಿಂದ ಕಟ್ಟು ಕಟ್ಟುವಂತಹ ಪದ್ಧತಿ ಇರುತ್ತೆ. ಇದು ಸಂಪತ್ತು ಮತ್ತು ಸುಖವನ್ನ ಕೊಡುತ್ತೆ. ಇನ್ನು ವ್ರತದ ಸಾಮೂಹಿಕ ಆಚರಣೆ. ಎಲ್ಲರನ್ನ ಕರೆದು ಮನೆಯಲ್ಲಿ ಅರಿಶಿನ, ಕುಂಕುಮ ಹಾಗೂ ಸೀರೆಯನ್ನ ಕೊಡಬೇಕಾಗತ್ತೆ. ಸೀರೆ ಕೊಡೋದಕ್ಕಾಗೋದಿಲ್ಲ ಅಂದರೆ ಬ್ಲೌಸ್ ಪೀಸ್ ಆದರೂ ಇಟ್ಟು ಕೊಡಬೇಕಾಗುತ್ತೆ. ಅರಿಶಿನ, ಕುಂಕುಮ, ಪ್ರಸಾದ, ಹೂವು, ಬಳೆಹಣ್ಣು ಅಂದರೆ ಮುತ್ತೈದೆಯರಿಗೆ ಕೊಡಬೇಕಾದಂತಹ ಎಲ್ಲ ಐಟಮ್ಸ್ಗಳನ್ನು ನೀವು ಬಂದಂತಹ ಹೆಂಗಳೆಯರಿಗೆ ಕೊಟ್ಟು ಆಶೀರ್ವಾದ ತೆಗೆದುಕೊಳ್ಳಿ. ಜೊತೆಗೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಚ್ಚು ದುಡ್ಡನ್ನು ಇಡೋದಕ್ಕೆ ಹೋಗಬೇಡಿ. ಅಂದರೆ ದುಡ್ಡನ್ನು ಈಗ ಆಡಂಬರದ ಪೂಜೆಯಲ್ಲಿ ದುಡ್ಡಿಡುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ರೀತಿ ದುಡ್ಡನ್ನು ಇಡಬೇಡಿ. ಇದರೊಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬದ ಸಮಯ ಬಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ 3:30ಯಿಂದ ಶುರುವಾಗಿ 5:30ವರೆಗೆ ಇರುತ್ತೆ. ಇನ್ನು ಸಂಜೆ ಬಂದು 6 ಗಂಟೆಯಿಂದ 7:30 ಒಳಗೆ ನೀವು ಪೂಜೆಯನ್ನು ಮುಗಿಸ್ಕೊಳ್ಬೇಕಾಗತ್ತೆ. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಆಚರಣೆಯ ಸಮಯವನ್ನು ನೀವು ಹೇಗೆ ಮಾಡ್ತಾ ಇದ್ರಿ ಇಷ್ಟು ವರ್ಷ ಅನ್ನೋದನ್ನ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.